ಇವತ್ತಿನ ರೆಸಿಪಿ ಡಯಟ್ ಪ್ಲ್ಯಾನ್ ಮಾಡೋರಿಗೆ, ಇಲ್ಲ ಇಂಟರ್ಮಿಟಿಂಗ್ ಫಾಸ್ಟಿಂಗ್ ಮಾಡೋರಿಗೆ, ಇಲ್ಲ ವೆಯ್ಟ್ ಲಾಸ್ ಮಾಡೋರಿಗೆ ಈ ರೀತಿ ಲಂಚ್ ಅಥವಾ ಡಿನ್ನರ್ ರೆಸಿಪಿ ಈ ರೀತಿ ಚೆನ್ನಾಗಿರುತ್ತೆ. ಅವರು ತೊಗೊಂಡ್ರೆ ಇಲ್ಲಿ ನಾನು ಒಂದು ವೆಜಿಟೇಬಲ್ ಪಲ್ಯ ಮಾಡ್ಕೊಳ್ತಾ ಇದ್ದೀನಿ. ಬೆಂಡೆಕಾಯಿ ಪಲ್ಯ ತುಂಬ ಹೆಲ್ತಿಗೆ ಒಳ್ಳೆಯದಲ್ವ. ಹಾಗಾಗಿ ಇಲ್ಲಿ ಜಸ್ಟ್ ಒಂದು ಒಗ್ಗರಣೆ ಹಾಕ್ಕೊಂಡು ಟೊಮೆಟೊ ಈರುಳ್ಳಿ ಹಾಕ್ಕೊಂಡು ಖಾರ ಪುಡಿ ಅರಿಶಿನ ಪುಡಿ ಒಗ್ಗರಣೆ ಹಾಕ್ಕೊಂಡು ಇಲ್ಲಿ ಮುಂಚೆನೇ ಸ್ವಲ್ಪ ಬೆಂಡೆಕಾಯಿನ ಸ್ವಲ್ಪ ಡ್ರೈ ಆಗಿ ಫ್ರೈ ಮಾಡ್ಕೊಳ್ಬೇಕು. ಸ್ವಲ್ಪ ಸಾಲ್ಟ್ ಹಾಕಿ ಸ್ವಲ್ಪ ಆಯಿಲ್ ಹಾಕಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು. ಆಗಲೇ ಅದು ಅರ್ಧ ಬಾಯ್ಲ್ ಆಗಿಬಿಟ್ಟಿರುತ್ತೆ. ಈ ಒಗ್ಗರಣೆಗೆ ಅದನ್ನು ಮಿಕ್ಸ್ ಮಾಡಿಕೊಂಡು ಇಲ್ಲೊಂದು ಸ್ವಲ್ಪ ನೀರು ಹಾಕ್ಕೊಂಡು ಅದೇ ಸ್ಟೀಮಲ್ಲಿ ಇಲ್ಲಿ ಬಾಯ್ಲ್ ಮಾಡಿದ್ರೆ ಆಯಿತು. ಇಲ್ಲಿ ಬೆಂಡೆಕಾಯಿ ಪಲ್ಯ ಮೇಲೊಂಚೂರು ಕೊಬ್ಬರಿ ತುರ್ದ್ಕೊಂಡು ಹಾಕ್ಕೊಂಡ್ರೆ ಈ ಬೆಂಡೆಕಾಯಿ ಪಲ್ಯ ಮುಗೀತು. ಈ ವೆಜಿಟೇಬಲ್ ತುಂಬಾ ಹೆಲ್ತಿಗೆ ಒಳ್ಳೆಯದಲ್ಲ. ಇದು ಒಂದು ದಿವಸ ಮಾಡಿದ್ರೆ ಚೆನ್ನಾಗಿರುತ್ತೆ. ಇದು ಆದಮೇಲೆ ನಾನು ಇಲ್ಲೊಂದು ಚಿಕನ್ ಕಬಾಬ್ ಮಾಡ್ಕೊಳ್ತಾ ಇದ್ದೀನಿ. ಪ್ರೋಟೀನ್ಸ್ ಎಲ್ಲ ಬೇಕಲ್ವ, ಹಾಗಾಗಿ ಎಗ್ಗು ಮತ್ತು ಚಿಕನ್ ಇದ್ದರೆ ಒಳ್ಳೆಯದು. ಇಲ್ಲೊಂದು ಕಬಾಬ್ ಮಾಡ್ಕೊಳ್ತೀನಿ. ಇಲ್ಲೊಂದು 2 ಸ್ಪೂನ್ಗೆ ಮೈದಾ ಹಿಟ್ಟಿಗೆ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಗರಂ ಮಸಾಲೆ ಎಲ್ಲ ಹಾಕ್ಕೊಳ್ತೀನಿ. ಅಂದರೆ ಎಲ್ಲ ಸ್ಪೈಸಸ್ ಮಸಾಲೆಗಳು, ಖಾರ ಪುಡಿ, ಧನಿಯಾ ಪುಡಿ, ಜೀರಿಗೆ ಪುಡಿ ಮತ್ತು ಅರಿಶಿನ, ಧನಿಯಾ ಪುಡಿ ಎಲ್ಲನೂ ಹಾಕ್ಕೊಂಡು ಇಲ್ಲಿ ಮಿಕ್ಸ್ ಮಾಡ್ಕೊಳ್ತೀನಿ. ಇದು ಡ್ರೈ ಪೌಡರ್. ಇದಕ್ಕೆ ನಾನು ಚಿಕನ್ನ ಹಾಕ್ಕೊಂಡು ಒಂದು ಸ್ವಲ್ಪ ಒಂದು 4-5 ಪೀಸ್ ಹಾಕ್ಕೊಂಡು ಬಾಕ್ಸಲ್ಲಿ ಹಾಕ್ಕೊಂಡು ಅಥವಾ ಬ್ಯಾಗಲ್ಲಿ ಏನಾದರೂ ಒಂದು ಟೈಟ್ ಇರೋ ಕಂಟೈನರಲ್ಲಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಸಾಕು, ಕುಲುಕಿದ್ರೆ ಸಾಕು. ಅದು ಎಲ್ಲ ಪೌಡ್ರೆಲ್ಲ ಅಂಟ್ಕೊಳ್ಳುತ್ತೆ. ಇಷ್ಟೇ. ಇದು ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡ್ಕೊಳ್ಬೇಕು. ಇದು ತುಂಬ ಟೇಸ್ಟ್ ಬರುತ್ತೆ, ಚೆನ್ನಾಗಿರುತ್ತೆ ಈ ರೀತಿ ಮಾಡಿದ್ರೆ. ಇದು ಡಿಫ್ರೆಂಟ್ ಟೈಪ್ ಕಬಾಬ್. ವೆಟ್ ಮಾಡೋಂಗಿಲ್ಲ. ಇಲ್ಲಿ ಡ್ರೈ ಪೌಡ್ರ್ ಇದರಲ್ಲಿ ಅಂಟ್ಕೊಳ್ಳುತ್ತೆ. ಫ್ರೈ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ಆದರೆ ಇದಕ್ಕೆ ಉಪ್ಪು ಖಾರ ಎಲ್ಲ ಸರಿ ಹಾಕಬೇಕು. ಯಾಕಂದರೆ ಮೈದಾ ಹಿಟ್ಟು ಹಾಕಿರ್ತೀವಲ್ಲ, ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಬೇಕು. ಈಗ ಕಾದಿರೋ ಎಣ್ಣೆಗೆ ಇದನ್ನು ಹಾಕ್ಕೊಂಡ್ರೆ ಫುಲ್ ಡ್ರೈ ಆಗಿ ಇದು ಫ್ರೈ ಆಗುತ್ತೆ. ಇದರೊಳಗೆ ಆಯಿಲೆಲ್ಲ ಏನು ಇರೋದಿಲ್ಲ. ಹೀಗೆ ಇಲ್ಲಿ ಒಂದು ಕೋಸಂಬರಿ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ಹೆಸರು ಬೇಳೆನ ಸ್ವಲ್ಪ ನೆನೆ ಹಾಕಿಬಿಟ್ಟು ಎಲ್ಲ ವೆಜಿಟೇಬಲ್ನ ನಾನು ಇಲ್ಲಿ ತುರಿದು ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ವೆಜಿಟೇಬಲ್ ಕೋಸಂಬರಿ ಇಲ್ಲಿ ನಾನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಕ್ವಾಂಟಿಟಿ ರೈಸ್ ಆದ್ರೂ ಸೈಡ್ ಡಿಶ್ ಸ್ವಲ್ಪ ಜಾಸ್ತಿ ಇದ್ದರೆ ಇದು ತುಂಬ ಒಳ್ಳೆಯದು. ಈ ರೀತಿ ಇಲ್ಲಿ ನಾನು ಸೊಪ್ಪಿನ ಸಾರು ಮಾಡ್ಕೊಂಡಿದ್ದೀನಿ. ಎಗ್ಗು ಮತ್ತು ಒಂದು ಕರ್ಡ್, ಒಂದು ಚಪಾತಿ ಮತ್ತು ಇಲ್ಲಿ ಚಿಕನ್ ಇಟ್ಕೊಂಡಿದ್ದೀನಿ. ಇಷ್ಟೇ ಇವತ್ತು. ಈ ರೀತಿ ಲಂಚ್ ಅಥವಾ ಡಿನ್ನರ್ ರೆಸಿಪಿ ಇಂಟರ್ಮಿಟಿಂಗ್ ಫಾಸ್ಟಿಂಗಲ್ಲಿ ಮಾಡಿದ್ರೆ ತುಂಬಾ ಒಳ್ಳೆಯದು. ಹೇಗಿದೆ ಅಂತ ಕಮೆಂಟ್ ಮಾಡಿ ಹೇಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.